ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಯುಗಾದಿ ಹಬ್ಬ, ಹಾಗಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಗೊತ್ತು, ಕೊರೋನಾ ವೈರಸ್ ಕಡೆಯಿಂದ ತುಂಬ ಜನಕ್ಕೆ ಬೇಜಾರಾಗಿದೆ. ಈಗಂತೂ ಲಾಕ್ಡೌನ್ 21 ಡೇಸ್ ಹೇಳ್ಬಿಟ್ಟಿದ್ದಾರೆ. ಹಬ್ಬದ ದಿನದಿಂದನೇ ಫಸ್ಟ್ ಡೇ ತುಂಬ ಬೇಜಾರಾಗುತ್ತೆ. ಆದ್ರೂ ಹೊಸ ವರ್ಷ ಮೊದಲನೇ ದಿನ ಹೊಸ ವರ್ಷದ ಹಬ್ಬನ ಆಚರಿಸಲೇಬೇಕು. ತುಂಬ ಸಂಭ್ರಮದಿಂದ ಅಂದರು ಅಂತ ಅಲ್ಲ, ಆದ್ರೂ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಖುಷಿಗೋಸ್ಕರ ನಾವು ಮಾಡೋಣ. ಮನೇಲಿ ಇದ್ಬಿಟ್ಟಿದ್ದೀವಿ, ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಲಾಕ್ಡೌನ್ ಆಗ್ಬಿಟ್ಟಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಫ್ಯಾಮಿಲಿ ಜೊತೆ ಇದ್ದೀವಿ ಅಂತ ಖುಷಿ ಪಡಿ ಅಲ್ಲ. ನೀವೆಷ್ಟು ಬೇಜಾರು ಮಾಡ್ಕೊತೀರಾ ಅಷ್ಟೇ ಇನ್ನೂ ಬೇಜಾರಾಗ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರೀತಿಲಿ ಫಿಲಮ್ಗಳು ನೋಡ್ತಿರೋ, ಇಲ್ಲ ಕ್ರಿಯೇಟಿವಿಟಿಲಿ ಯಾವುದಾದ್ರು ಒಂದಲ್ಲ ಒಂದು ರೀತಿಲಿ ಇನ್ವಾಲ್ವ್ ಆಗಿ ಈ 21 ಡೇಸ್ನ ಹಿಂಗೆ ಕಳೆದ್ಬಿಡೋಣ. ಅಂದರೆ ಇದು ಹೇಗೆ ಅಂದರೆ, ಎಷ್ಟು ಬೇಗ ಕಂಟ್ರೋಲ್ ಬರುತ್ತೋ ಅದನ್ನ ಮೇ ಬಿ ಕಡಿಮೆ ಮಾಡ್ಬೋದು ಅಲ್ವಾ ಲಾಕ್ಡೌನ್. ಇದು ಚೈನ್ನ ಬ್ರೇಕ್ ಮಾಡೋದಕ್ಕೋಸ್ಕರ ಮಾಡಿರೋದು. ಚೈನ್ನ ಬ್ರೇಕ್ ಮಾಡಲಿಲ್ಲ ಅಂದರೆ ಈ 21 ಡೇಸ್ ಅಲ್ಲ, PM ಮೋದಿ ಹೇಳಿರೋದು ನಾವು 21 ವರ್ಷ ಹಿಂದೆ ಹೊರಟೋಗ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಹೇಳಿರೋ ಪ್ರಕಾರ ನಾವು ಅದನ್ನ ಪಾಲಿಸೋಣ. ನೋಡಿದ್ದೀರಾ ಅನ್ಕೊಳ್ತೀವಿ, ನಿನ್ನೆ PM ಮೋದಿ ಅವರು ಲೈವ್ ಬಂದಿದ್ದು 8 ಗಂಟೆಗೆ ಬಂದಿದ್ರು, ನೋಡಿದ್ವಿ ನಾವು. ಅವ್ರು ಹೇಳಿದ ಒಂದೊಂದು ಮಾತನ್ನು ನಿಗಾ ವಹಿಸಿ ಕೇಳಿದ್ರೆ ನಿಜವಾಗ್ಲೂ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅಲ್ಲ ನಮಗೋಸ್ಕರ ನಾವು ಸಪೋರ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ತುಂಬ 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 ಕಷ್ಟ ಆಗುತ್ತೆ. ಈಗ ನಾವು ಮನೇಲಿರೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತೀವಿ, ಆದರೆ ಬೇರೆಯವ್ರ ಪರಿಸ್ಥಿತಿ ಹೇಗೆ ಆಗಿರುತ್ತೋ, ಮೇ ಬಿ ದಿನ ದುಡಿದು ಅವರು ಅವತ್ತಿನ ದಿನ ದುಡಿಬೇಕು, ಅವತ್ತಿನ ದಿನ ತಿನ್ನಬೇಕು, ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗಿರುತ್ತೆ. ಎಲ್ರಿಗೂ ಕಷ್ಟ ಆಗಿದೆ. ಇದನ್ನ ಕಷ್ಟ ಅಂತ ತಿಳ್ಕೊಬಿಡಿ, ಇದು ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ಎಲ್ಲರೂ ಅವ್ರವ್ರಿಗೋಸ್ಕರ ಮಾಡಿರೋದು. ಸೊ ದಯವಿಟ್ಟು ಅವ್ರು ಹೇಳಿರೋ ರೀತಿ 21 ಡೇಸ್ನ ಫಾಲೋ ಮಾಡಿ. ತುಂಬ ಕಷ್ಟನೂ ಏನಾಗೋದಿಲ್ಲ, ಮನೇಲಿರೋದು ಕಷ್ಟ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸೇಫ್ಟಿಗೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೂ ಕುತ್ಕೊಳ್ಬೇಡಿ. ಒಳ್ಳೆ ಟೈಮ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನೋಡಿ, ನಾವು ಎಂಜಾಯ್ ಮಾಡ್ತಿದ್ದೀವಿ. ನಮಗೆ ಈ ವರ್ಷ ಹಬ್ಬ ಇಲ್ಲ, ಆದ್ರೂ ಹಬ್ಬ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂರೋದಕ್ಕಿಂತ ಒಬ್ಬಟ್ಟು ಮಾಡ್ಕೊಂಡು ಬಾರಿಸ್ತಾ ಇದ್ದೀವಿ. ಒಬ್ಬಟ್ಟು ಮಾಡಿರೋದಕ್ಕೆ ಇನ್ನೊಂದು ರೀಸನ್ ಇದೆ, ಅದು ಆಮೇಲೆ ಹೇಳ್ತೀನಿ. ಹೇಳ್ಬಿಡು ಈಗಲೇ. ಹೇಳು ಬಾ, ಇಲ್ಲಿ ವಿಶ್ ಮಾಡು ಬಾ. ಹ್ಯಾಪಿ ಯುಗಾದಿ ವಿಶ್ ಮಾಡು. ಹ್ಯಾಪಿ ಯುಗಾದಿ. ಚೆನ್ನಾಗಿದೆ ಒಬ್ಬಿಟ್ಟು, ಅಲ್ಲಿ ತುಪ್ಪ ಇದೆ ನೋಡಿ ಹಬ್ಬದಲ್ಲಿ. ಸಾನುಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆದ್ರೂ ಇಷ್ಟಪಟ್ಟು ತಿಂತಾ ಇಲ್ಲ. ಆ್ಯಕ್ಚುಲಿ ನಮಗೆ ಹಬ್ಬ ಇಲ್ಲ, ನಾವು ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ನೀವು ನೋಡಬೇಕು ಅನ್ನೋ ಹಾಗಿದ್ರೆ ನಾನು ಲಾಸ್ಟ್ ಇಯರ್ ವ್ಲಾಗ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ. ನಮ್ಗೊಂಥರ ಸ್ಪೆಷಲ್ ಹಬ್ಬನೇ ಇದು. ಊರಿಗೆ ಹೋಗ್ತೀವಿ, ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಗುಡಿ ಅಂತ ನಿಲ್ಲಿಸ್ತೀವಿ. ಸೋಮ ಅದನ್ನು ನಿಲ್ಲಿಸಿ ಆಚರಿಸೋದು. ಈ ವರ್ಷ ಮಿಸ್ ಆಯಿತು, ನೆವರ್ ಮೈಂಡ್, ನೆಕ್ಸ್ಟ್ ಇಯರ್ ಇನ್ನೂ ಬರುತ್ತೆ. ಆದ್ರೂ ಈ ಥರ ನಾವು ಆಚರಿಸ್ತಾ ಇದ್ದೀವಿ. ಸಿಂಪಲ್ಲಾಗಿ ಖುಷಿಯಾಗಿ ಇರಿ. ಕೊರೋನಾ ಇದೆ ಅಂತ ಯೋಚನೆ ಮಾಡಬೇಡಿ, ಪ್ರಿಕಾಷನ್ಸ್ ತೊಗೊಳ್ಳಿ, ಕೇರ್ಫುಲ್ಲಾಗಿರಿ. ಮನೇಲಿ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಅಂದ್ಕೊಂಡು ರಿಲೇಟಿವ್ಸ್ನ ಮಾತಾಡ್ಸೋದಾಗಲಿ, ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡೋದಾಗಲಿ ಅದು ಮಾಡಿರೋದಿಲ್ಲ. ಅಟ್ಲೀಸ್ಟ್ ಇವಾಗ ಟೈಮ್ ಸಿಕ್ಕಿದೆ ಮಾಡಿ. ಜೊತೆ ಕುತ್ಕೊಂಡು ಆಟಾಡಿ, ಜೊತೆ ಕುತ್ಕೊಂಡು TV ನೋಡಿ, ಏನದು ಸಂತೋಷದ ಟೈಮ್ನ ಕಳಿಯೋದಕ್ಕೆ ಟ್ರೈ ಮಾಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿರೋದಷ್ಟೇ. ಫೋನ್ ಥ್ರೂ ಕಾಂಟ್ಯಾಕ್ಟಲ್ಲಿರಿ. ಫೋನ್ ಮಾಡಿ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲೀಸ್ಗಳಿಗೆ, ಯಾರನ್ನ ನೀವು ಹಳೆಯದವ್ರನ್ನೆಲ್ಲ ನೆನೆಸ್ಕೊಳ್ಬೇಕು ಅಂತೇಳಿ ನೆನೆಸ್ಕೊಂಡು ಫೋನ್ ಮಾಡಿ. ಇನ್ನು ಒಬ್ಬರು ಕೇಳಿದ್ರಿ, ಹೂರಣನ ಹೇಗೆ ಗ್ರೈಂಡ್ ಮಾಡ್ಕೊಳ್ತೀರಾ, ಮಿಕ್ಸಿ ಮಾಡ್ಕೊಳ್ತೀರೋ, ಹೇಗೆ ಮಾಡ್ಕೊಳ್ತೀರಾ ಹೇಳಿ, ಟಿಪ್ಸ್ ಕೊಡಿ ಏನಾದರೂ ಅಂತ. ನಾನು ಯೂಶ್ವಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಮಿಕ್ಸಿ ಅಥವಾ ಗ್ರೈಂಡರ್ ನೆಸಸರಿ ಇರೋದಿಲ್ಲ. ಆಲ್ಮೋಸ್ಟ್ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ ಸ್ಮ್ಯಾಶರ್ ಬರುತ್ತಲ್ಲ, ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ತೀವಿ, ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಕಾಯಿ ಹಾಕಿದಾಗ ರುಬ್ಬಬೇಕು ಅನ್ನೋ ನೆಸಸರಿ ಇರುತ್ತೆ. ನಾನು ಇದಕ್ಕೆ ಮೊದಲೇ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ಆ್ಯಂಡ್ ಸಾಫ್ಟಾಗಿ ಕುಕ್ ಮಾಡಿರ್ತೀವಲ್ಲ, ಹಾಗಾಗಿ ತುಂಬ ಈಸಿಯಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ನಿಮ್ಮ ಮನೇಲಿ ಈ ಥರ ಒಂದು ಸಾರಿ ನೀವು ಟ್ರೈ ಮಾಡ್ಬೋದು. ಗ್ರೈಂಡರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ತುಂಬ ಡ್ರೈ ಆದಾಗ ಮಿಕ್ಸಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.
ನಾನು ಯೂಶ್ವಲಿ ಹೋಳಿಗೆನ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ, ಯಾಕಂದರೆ ರಾಜೇಶ್ಗೆ ಸಕ್ಕರೆ ಆಗಲಿ ಮೈದಾ ಆಗಲಿ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಪ್ರೀವಿಯಸ್ ಟೈಮ್ ಮಾಡಿದಾಗ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರಿ, ಅದಕ್ಕೆ ಒಂದು ಸಣ್ಣ ಐಡಿಯಾ ಕೊಡ್ತೀನಿ. 1-2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿ ಕಲರ್ಗೆ ಅಂದ್ಬಿಟ್ಟು ಅರಿಶಿನ ಹಾಕಿದ್ದೀನಿ. 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು 2-3 ಮಿನಿಟ್ಸ್ ಹಿಡಿಸುತ್ತೆ. ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಎಣ್ಣೆ ತಗಲೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆದಮೇಲೆ ನೀರನ್ನ ಹಾಕಿ ಕಲಿಸ್ಕೊಂಡು ನಾದಬೇಕು. ಜಸ್ಟ್ ಲೈಕ್ ಮೈದಾ ಹಿಟ್ಟಿಗೆ ನಾವು ಹೇಗೆ ನೀರು ಹಿಡಿಸುತ್ತೆ ಅದು ನಾದ್ಕೊಳ್ತೀವಿ, ಅದೇ ರೀತಿಯಲ್ಲಿ ಗೋಧಿ ಹಿಟ್ಟಿಗೂ ಕೂಡ ಮಾಡ್ಕೊಳ್ಬೇಕು. ನಾವು ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಬೇಕಾದ್ರೆ ಅಷ್ಟೊಂದು ನೀರೇನು ಹಾಕೋದಿಲ್ಲ, ತೆಳ್ಳ ಮಾಡ್ಕೊಳ್ಳೋದಿಲ್ಲ, ಗಟ್ಟಿ ಮಾಡ್ಕೊಳ್ತೀವಿ. ಆದರೆ ಇದಕ್ಕೆ ಜಸ್ಟ್ ಮೈದಾ ಹಿಟ್ಟಿಗೆ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಲಿ ಮಾಡಿಕೊಂಡು ಸಾಫ್ಟ್ ಡೋ ಆಗಬೇಕು. ಇದಕ್ಕೆ ಕೊನೆಯಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸವರ್ಬಿಟ್ಟು ಬಟ್ಟೆ ಅಥವಾ ಏನಾದರೂ ಒಂದು ಮುಚ್ಚಿ 1/2 ಗಂಟೆ ಟೈಮ್ ಇಡಬೇಕು. ಮುಚ್ಚಲಿಲ್ಲ ಅಂದರೆ ಡ್ರೈ ಆಗಿಬಿಡುತ್ತೆ. ಈಗ ಆಫ್ಟರ್ 1 hour ನಾನು ತೊಗೊಂಡಿದ್ದೀನಿ. ಉಂಡೆ ಮಾಡೋಣ, ಶುರು ಮಾಡೋಣ ಹೋಳಿಗೆ ಮಾಡೋದಕ್ಕೆ ಅಂತ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ಸಾಫ್ಟ್ ಬರುತ್ತೆ. ಇದು ಎಳೆದಾಗ ಈ ಥರ ರಬ್ಬರ್ ಥರ ಬರುತ್ತಲ್ಲ, ಇದನ್ನೇ ನಾವು ಮೈದಾ ಹಿಟ್ಟಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಇದರಲ್ಲೂ ಕೂಡ ಹಾಗೆ ಬಂದಿದೆ ನೋಡಿ. ಇದು ಲಟ್ಟಿಸ್ಬೇಕಾದ್ರೆ ಎಣ್ಣೆಲಿ ಲಟ್ಟಿಸಿ, ಇಲ್ಲಾಂದರೆ ಮೈದಾ ಹಿಟ್ಟನ್ನ ಯೂಸ್ ಮಾಡಿ, ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಲಟ್ಟಿಸ್ಬೇಡಿ, ಸಾಫ್ಟ್ ಬರುತ್ತೆ. ಈಗ ಒಬ್ಬಿಟ್ಟು ಸಾರು ಮಾಡೋದು ನಮ್ಮ ಮನೆಯಲ್ಲಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಹುಣಸೆ ಹಣ್ಣು ನೀರಲ್ಲಿ ನೆನೆಸಿದ್ದೀನಿ. ನಾವು ಬೇಳೆ ಸಾರಿಗೆ ಎಷ್ಟು ಹಾಕ್ಕೊಳ್ತೀವೋ ನೋಡಿ ಅಷ್ಟೇ ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಇನ್ನೊಂದು ಕಡೆ ಬೇಳೆ ಬೇಯಿಸಿರೋ ನೀರಿಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕರಿಬೇವು ಮತ್ತು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ 2 ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅತ್ತೆ. ಸೊ 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕುದಿ ಬರಿಸ್ತೀನಿ. ಒಂದು ಕುದಿ ಬಂದಮೇಲೆ ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸ್ತೀನಿ, ಇದ್ರ ಮಸಾಲೆ ವಾಸನೆ ಸ್ವಲ್ಪ ಹೋಗಲಿ ಅಂತ. ಆಮೇಲೆ ಇದಕ್ಕೆ ಇನ್ನೂ ಬೇರೆ ಬೇರೆ ಮಸಾಲೆ ಆ್ಯಡ್ ಮಾಡಬೇಕು, ಅದೇನು ಅಂತ ತಿಳಿಸ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿದಿರೋಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಳೆ ಸಾರಿಗೆ ಎಷ್ಟು ಹಾಕ್ಕೊಳ್ತೀವೋ ನಾರ್ಮಲಾಗಿ ಅಷ್ಟೇ. ಇದಕ್ಕೆ ಒಂದು ಸಣ್ಣ ಜಾಮೂನ್ ಟೊಮ್ಯಾಟೋನ ಹಾಕಿ ಇದನ್ನು ಆದಷ್ಟು ಸಣ್ಣದಾಗಿ ರುಬ್ಕೊಳ್ಬೇಕು. ಈಗ ಅದು ಕುದಿ ಬಂದಿದೆ ನೋಡಿ, 5 ನಿಮಿಷ ಕೂಡ ಆಗಿದೆ. ಅದಕ್ಕೀಗ ನಾನು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು ಜೀರಿಗೆ ಜೊತೆ ಜಜ್ಕೊಂಡಿದ್ದೀನಿ. ಅಂದರೆ ಜೀರಿಗೆ ಒಂದು 2.5-3 ಸ್ಪೂನಷ್ಟಿದೆ. ಅದನ್ನು ಪುಡಿ ಮಾಡಿಕೊಂಡು ಅರ್ಧ ಆದಮೇಲೆ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಜಜ್ಜಬೇಕು. ಇದರಿಂದ ಈರುಳ್ಳಿದು ರಸ ಬಿಟ್ಕೊಳ್ಳುತ್ತೆ, ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಹಾಕಾದ ತಕ್ಷಣವೇ ಏನು ನಾನು ನೆನೆಸ್ಕೊಂಡಿದ್ನೋ ಹುಣಸೆಹಣ್ಣನ್ನು ಅದನ್ನು ಕೂಡ ಕಿವುಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ನಾವು ಏನು ಮಸಾಲೆನ ರುಬ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಸ್ನೇಹಿತರೆ. ಇಷ್ಟೆಲ್ಲ ಹಾಕ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬೇಕು. ಅಲ್ಲಿ ಮೇಲ್ಗಡೆ ಏನು ನೊರೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಕಲರ್ ಚೇಂಜ್ ಆಗುತ್ತೆ. ಅದಾಗೋ ತನಕನೂ ಕುದಿಸ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನ ಮೇಲಿಂದ ಉದುರಿಸ್ಕೊಳ್ಬೋದು. ಈಗ ಅದಕ್ಕೆ 10 ನಿಮಿಷ ಆದಮೇಲೆ ಅದನ್ನು ಇಳಿಸ್ಬಿಟ್ಟು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿಬಿಟ್ಟು ಸಾರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ನೆನಪಿರಲಿ, ಬೆಳ್ಳುಳ್ಳಿ ಯಾವಾಗ್ಲೂ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗಿರಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಾಗೇ ಇರುತ್ತೆ. ಬಾಯಿಗೆ ಸಿಕ್ಕಿದಾಗ ಕೂಡ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಒಬ್ಬಿಟ್ಟು ಸಾರು ಸಿಂಪಲ್, ಈಸಿ, ಟೇಸ್ಟಿ ರೆಡಿ. ಸೊ ಎಲ್ಲ ಮಾಡಾದಮೇಲೆ ಈಗ ದೇವರ ಹತ್ರ ಇಡೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಇವತ್ತು ಹಬ್ಬ ಆ್ಯಕ್ಚುಲಿ ನಾವು ಮಾಡೋ ಹಾಗಿಲ್ಲ, ಹಾಗಂತ ನಾನು ನೈವೇದ್ಯ ಯಾಕೆ ಮಾಡ್ತಾಯಿದ್ದೀನಿ ಅಂತ ಕೇಳ್ಬೋದು. ನಮ್ಮನೇಲಿ ಏನೇ ಸ್ವೀಟ್ ಮಾಡಿದ್ರೂ ಮೊದಲು ದೇವ್ರಿಗೆ ಆಫರ್ ಮಾಡಿಬಿಟ್ಟು ಆಮೇಲೆ ನಾವು ತಿನ್ನೋದು. ಅದು ಹಬ್ಬನೇ ಆಗಿರ್ಬೋದು ಅಥವಾ ಕಾಮನ್ ಡೇ, ಜನರಲ್ ಡೇಯಲ್ಲಿ ನಾವೇನಾದರೂ ತಿನ್ನಬೇಕು ಅನ್ನಿಸ್ದಾಗ ಕೂಡ ಮಾಡಿದಾಗ್ಲೂ ದೇವರಿಗೆ ಒಂದು ಇಟ್ಬಿಟ್ಟು ಆಫರ್ ಮಾಡಿಬಿಟ್ಟು ಆಮೇಲೆ ನಾವು ತಿಂತೀವಿ. ನಾನು ನಿಮ್ಗೆ ಆಗಲೇ ಹೇಳಿದೆ ಅಲ್ವಾ ಇನ್ನೊಂದು ರೀಸನ್ ಇದೆ ಅಂತ. ಅದೇನು ಅಂದರೆ ಇವತ್ತು ದೇವರಿಗೆ ಸ್ವಲ್ಪ ಸ್ವೀಟ್ನ ಆಫರ್ ಮಾಡಿಬಿಟ್ಟು ಈ ಕರೋನಾಯಿಂದ ನಮ್ಮನ್ನೆಲ್ಲರನ್ನೂ ಆದಷ್ಟು ಬೇಗ ಹೊರಗೆ ಬರೋ ಥರ ಮಾಡು ಅಂದ್ಬಿಟ್ಟು ಸಣ್ಣ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ. ಎಲ್ಲರದು ಊಟ ಆದಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ಟು ನನಗೂ ಸಾಕಾಯಿತು ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೀನಿ. ರಾಜೇಶ್ ನೋಡ್ಬೋದು ಟೀ ಕುಡಿತಾ ಇದ್ದಾರೆ. ಸಂಜೆ ಆಗಿತ್ತು 5-5:30 ಏನೋ. ಅವಾಗ ಸ್ವಲ್ಪ ಹೊತ್ತು ಅಲ್ಲೇ ದಿವಾನ್ ಕಾದ್ಮೇಲೆ
ರೆಸ್ಟ್ ತಗೊಳ್ತಾ ಇದ್ದೆ. ಟಿ ವಿ ನೋಡ್ತಾ ಕಲರ್ಸ್ ಕನ್ನಡದಲ್ಲಿ ಅದು ಯಾವುದಿದು ಕಲರ್ಫುಲ್ ನಾಯಕಿ, ಕರೆಕ್ಟ್, ಕಲರ್ಫುಲ್ ನಾಯಕಿ ಅಂತ ಬರ್ತಾಯಿತ್ತು. ನಾನು ಸೀರಿಯಲ್ಸ್ ಎಲ್ಲ ಅಷ್ಟೊಂದಾಗಿ ನೋಡೋದಿಲ್ಲ, ಆದರೆ ಆವಾಗವಾಗ ಚೇಂಜ್ ಮಾಡಬೇಕಾದ್ರೆ ಯಾವುದಾದ್ರು ಕಾಣ್ತಾ ಇರುತ್ತಲ್ಲ, ಸೊ ಇದೇನಿದು ನೋಡೋಣ ಅಂತ ನೋಡ್ತಾ ಇದ್ದೆ. ಅಲ್ಲಿ ಆ್ಯಡ್ ಬಂದಾಗ ಈ ಕಡೆ ಸರಿಗಮಪ ನೋಡ್ತಾ ಇದ್ವಿ. ರಾಜೇಶ್ಗೆ ಸರಿಗಮಪ ಇಷ್ಟ, ಸೊ ಅವರು ಅದನ್ನು ಹಾಕ್ತಾಯಿದ್ರು, ನಾನು ಇದನ್ನು ಹಾಕ್ಕೊಳ್ತಾ ಇದ್ದೆ. ಸೊ ಆ್ಯಡ್ ಬಂದಾಗ ಆ ಕಡೆ ಈ ಕಡೆ ಚೇಂಜ್ ಮಾಡಿಕೊಂಡು 6 ಗಂಟೆ ತನಕನೂ ಹೀಗೆ ಟೈಮ್ ಪಾಸ್ ಮಾಡಿದ್ವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹಬ್ಬದ ದಿನ ಅಲ್ಲ, ಹಬ್ಬದ ಮಾರನೇ ದಿನ. ಇವತ್ತು ಒಂಥರ ಹಬ್ಬನೇ ಅಲ್ವಾ, ವರ್ಷದೊಡ್ಕು. ಆದರೆ ನಮ್ಮ ಮನೇಲಿ ಇವತ್ತು ನೆನ್ನೆ ಸಾರೇ ಊಟ ಮಾಡ್ತಾಯಿದ್ದೀವಿ. ರೀಸನ್ನು ಎಲ್ಲರಿಗೂ ಗೊತ್ತಿದೆ, ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ನೋ ನಾನ್ ವೆಜ್ ಅಂತ ನೆನ್ನೆ ಟಿ ವಿಲೇ ತೋರಿಸ್ಬಿಟ್ರು. ಅದಕ್ಕೆ ನಾವು ಟ್ರೈ ಮಾಡೋದಕ್ಕೂ ಹೋಗಲಿಲ್ಲ ಆಚೆ. ಇಲ್ಲ ಅಂದಿದ್ರೆ ಮಟನ್ ಅಂತೂ ತರಲೇಬೇಕಿತ್ತು. ಹಬ್ಬದ ಮಾರನೇ ದಿನ ಮಟನ್ ಮಾಡಬೇಕಿತ್ತು. ನೋ, ಚಿಕನ್ನು ಇಲ್ಲ, ಮಟನ್ನು ಇಲ್ಲ. ನೆನ್ನೆ ಸಾರು, ಒಬ್ಬಿಟ್ಟು ಸಾರು ಚೆನ್ನಾಗಿದೆ. ಇವತ್ತಿಗೆ ಇನ್ನೂ ಟೇಸ್ಟ್ ಚೆನ್ನಾಗಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನೆನ್ನೆಗಿಂತ ಇವತ್ತು ಟೇಸ್ಟ್ ಚೆನ್ನಾಗಿತ್ತು. ಹಾಂ, ಬೆಳಿಗ್ಗೆ ಏನು ತಿಂದೆ ತಿಂಡಿಗೆ? ಮತ್ತು ಇವಾಗಲೂ ದೋಸೆ ಬೇಕಾ? ಅಯ್ಯೋ, ಸುಮ್ಮನೆ ತಿನ್ನು. ರಾತ್ರಿ ಕೊಡ್ತೀನಿ, ಇಲ್ಲಾಂದರೆ ರೊಟ್ಟಿ. ರಾತ್ರಿಗೆ ರೊಟ್ಟಿ ಬೇಕಾ, ದೋಸೆ ಬೇಕಾ? ಊಟ ಮಾಡಿ. ಈಗ ಹಪ್ಪಳದ ಜೊತೆ ಊಟನ ಮಾಡ್ತಾಯಿದ್ದೀವಿ. ಈಗ ನಮ್ಮದೆಲ್ಲ ಊಟ ಆಯಿತು, ನಂದು ಆಯಿತು, ರಾಜೇಶ್ ಆಯಿತು. ಅವರು ಕೆಲಸ ಮಾಡ್ತಾಯಿದ್ದಾರೆ. ಸಾನು ಆಟಾಡ್ತಾ ಇದ್ಲು, ಇವಾಗ ಬಂದಳು. ಅದಕ್ಕೆ ಅವಳ್ದು ಇವಾಗ ಊಟ ಆಗ್ತಿದೆ. ಬೆಳಗ್ಗೆಯಿಂದ ಇನ್ನೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ. ದೋಸೆ, ಚಟ್ನಿ, ನೆನ್ನೆದೇ ಸಾರಿತ್ತು, ಅದಕ್ಕೆ ಅನ್ನ, ಹಪ್ಪಳ. ಇನ್ನು ಈಗ ಏನು ಮಾಡಬೇಕು ಸಾನು? ಏನು ಮಾಡಬೇಕು ಊಟ ಆದಮೇಲೆ? ನನಗೆ ಮೇಕಪ್ ಮಾಡ್ತೀನಿ ಅಂದೆ. ಮೇಕಪ್ ಮಾಡ್ತಾಳಂತೆ, ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ನಿನ್ನ ಟಾಯ್ಸಲ್ಲಿ ಮಾಡ್ತೀಯೋ, ನಂದ್ರಲ್ಲಿ ಮಾಡ್ತೀಯೋ? ಅಮ್ಮ ಬೇಡ ಕಡೆ, ನಿಂದ್ರಲ್ಲಿ ಮಾಡೇ. ನಾ ಏನು ಬೇಡ, ನಿಂದ್ರಲ್ಲಿ ಮಾಡು ಸಾಕು. ನಾನು ನಿಂದ್ರಲ್ಲಿ ಅಂದ್ಕೊಂಡೆ. ಅವಳ ಹತ್ರ ಒಂದು ಟಾಯ್ ಸೆಟ್ ಇದೆ, ಮೇಕಪ್ ಸೆಟ್ಟು. ಡೌಟಲ್ಲಿ ಕೇಳಿದೆ. ನಂದ್ರಲ್ಲಿ ಯಾವ್ದ್ಯಾವ್ದು ಏನೇನು ಅಂತ ಗೊತ್ತಿಲ್ಲ. ನಿನ್ಗೆ ಎಲ್ಲೆಲ್ಲಾದ್ರೂ ಮೆತ್ತುಬಿಟ್ರೆ ನೀನು? ನೋಡೋಣ ಬಿಡು, ಹೋಗ್ಲಿ. ಇವತ್ತೊಂದು ಸಾರಿ ಟ್ರೈ ಮಾಡಿಬಿಡೋಣ. ತುಂಬ ದಿನದಿಂದ ಹೇಳ್ತಾನೆ ಇದ್ದಾಳೆ ಮೇಕಪ್ ಮಾಡ್ತೀನಿ ಅಂತ. ಇವತ್ತು ಆ ಕಡೆ ಮಾಡಿಸ್ಕೊಂಡು ಬಿಡ್ತೀನಿ. ಇನ್ನೊಂದು ಸಾರಿ ಹೇಳಬಾರ್ದು ಅವಳು ನನಗೆ. ಹೆಂಗಿದ್ರು ಸಮ್ಮರಲ್ಲಿ ಏನೇನಾದರೂ ಮಾಡಿಸ್ತಾ ಇರಬೇಕಲ್ಲ. ನೋಡಿ, ಇವತ್ತಿನ ಆ್ಯಕ್ಟಿವಿಟಿ ಇದು. ಸೊ ಸಾನು ಆ್ಯಕ್ಟಿವಿಟೀಸ್ನ ಅವಳು ಏನೇನು ಆಟಾಡ್ತಾಳೆ, ಏನೇನು ಆಡ್ಬೋದು ಅಂತ ಅವಳ ಚಾನಲಲ್ಲೇ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಬೋಟ್ ಮಾಡೋದು ಕಲ್ತಿದ್ದಾಳೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೋಟ್ ಮಾಡಿಬಿಟ್ಟು ಅದರಲ್ಲಿ ಇನ್ನೂ ಒಂದು ಮಾಡಿದ್ದಾಳೆ, ಅದು ಈಗಲೇ ಹೇಳೋದಿಲ್ಲ. ಸಾನು ಈಗಲೇ ಹೇಳೋದು ಬೇಡ, ಓಕೆ? ಹಾಂ, ಅದನ್ನು ಪೇಂಟ್ ಮಾಡಿಬಿಡು, ಆಮೇಲೆ ತೋರಿಸೋಣ. ಸರಿ, ನಾಳೆ ಪೇಂಟ್ ಮಾಡಿಬಿಟ್ಟು ಇನ್ನು ನಾಳೆ ತೋರಿಸೋಣ. ಹಾಂ ಸರಿ, ಇನ್ನು ನಾಳೆ ಪೇಂಟ್ ಮಾಡಿಬಿಟ್ಟು ಇನ್ನು ನಾಳೆ ನಾವು ಸಾನು ಚಾನಲ್ನಲ್ಲಿ ಹಾಕ್ತೀವಿ, ನೋಡಿ. ಓಕೆ ಅಮ್ಮ, ನಾನು ನಿನ್ನ ಮೇಕಪ್ ಮಾಡ್ತೀನಿ. ಸರಿ, ಇವತ್ತೊಂದು ದಿನ ಊಟ ಮಾಡಿ ಬೇಗ. ಆದ್ಮೇಲೆ ನಾನು ನೀಟಾಗಿ ಮಾಡ್ತೀನಿ. ದೊಡ್ಡವಳಾದ್ಮೇಲೆ ನೀಟಾಗಿ ಮಾಡ್ತೀಯ? ಇವತ್ತು ಕಚಾಪಚಿ ಮಾಡ್ತೀಯಾ? ಇಲ್ಲ, ಇವತ್ತು ಸಹ ನೀಟ್ ನೋಡೋಣ. ಸರಿ, ಇದನ್ನು ರೆಕಾರ್ಡ್ ಮಾಡಿ ನೋಡ್ತೀನಿ ಹೆಂಗೆ ಮಾಡ್ತಾಳೆ ಅಂತ. ಏನ್ ಮಾಡ್ತಾ ಇದೀರೋ ಅಮ್ಮ ಮಗಳು? ಕಾಣಿಸ್ತಿಲ್ವೇನ್ರಿ? ಏನ್ ಅವಳು ಮೇಕಪ್ ಮಾಡ್ತಾವಳ? ಇಲ್ಲಪ್ಪ, ನಾನೇ ಮಾಡ್ಕೊಂಡೆ. ಹೆಂಗಿದೆ? ಅದನ್ನ ಅವ್ರು ಹೇಳ್ತಾರೆ. ನೀವು ಹೇಳಿ, ಪರವಾಗಿಲ್ಲ. ಇಲ್ಲ, ನಾನು ಹೇಳಿದ್ರೆ ಅದು ಬಯಾಸ್ ಆಗ್ಬಿಡುತ್ತೆ. ಹೌದು, ನನ್ನ ಮಗಳ ಪ್ರೀತಿ ಮೇಲೆ ಅಂತ ಅಂತೀನಿ. ಈಗ ಅವರೇ ಹೇಳಲಿ. ಓ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ ನಿಮ್ಮದು. ಅವಳು ಏಜ್ಗೆ ಅದು ಮಾಡಿರೋದು ಸೂಪರ್. ಓಕೆ ಸಾನು, ಆಯಿತಾ? ಇನ್ನೂ ಬಾಕಿ ಇದೆಯಾ? ಸೊ ಇದು ನಮ್ಮ ಸಾನುವಿನ ಬಹುದಿನಗಳ ಆಸೆ. ಯಾವಾಗ ನೋಡಿದ್ರೆ ಅಮ್ಮ ಮೇಕಪ್ ಮಾಡ್ತೀನಿ. ಅವಳಿಗೆ ಹೇರ್ ಸ್ಟೈಲ್ ಮಾಡೋದು, ಮೇಕಪ್ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೆ ಸರಿ ಬೇಜಾರಾಗ್ತಿರುತ್ತಲ್ಲ, ಅವಳಿಗೂ ಒಂದು ಟೈಮ್ ಪಾಸ್ ಆದಂಗೆ ಆಗುತ್ತೆ. ವಿಲ್ ಹ್ಯಾವ್ ಅ ಫನ್ ಟೈಮ್ ಅಂದ್ಕೊಂಡು ನಾನು ಒಪ್ಕೊಂಡೆ ಮಾಡು ಅಂತ. ನಾನು ಟಾಯ್ ಸೆಟ್ಟಲ್ಲಿ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಇವಳು ಇದ್ರಲ್ಲಿ ಮಾಡೋಕ್ಕೆ ಶುರು ಮಾಡಿದ್ಲು.
ಆ್ಯಂಡ್ ಈ ವಿಡಿಯೋ ನಾನು ಇನ್ ಡೀಟೇಲಾಗಿ ರೆಕಾರ್ಡ್ ಮಾಡಿದ್ದೀನಿ, ಆದರೆ ನಾನು ಇಲ್ಲಿ ಹಾಕೋದಿಲ್ಲ, ಜಸ್ಟ್ ಫಾರ್ ಫನ್ ಅಲ್ವಾ. ನಾನು ಸಾನು ಚಾನಲ್ನಲ್ಲಿ ಹಾಕ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸಾನು ಚಾನಲ್ ಹೆಸರು ಲಿಟಲ್ ಸಾನು ಅಂತ. ಅದರಲ್ಲಿ ಅವಳು ಡೇ ಟು ಡೇ ಆ್ಯಕ್ಟಿವಿಟೀಸ್, ಅಂದರೆ ಅವಳು ಏನು ಫನ್ ಮಾಡ್ತಾಳೆ, ಏನು ಕಲಿತಾಳೆ ಅದನ್ನೆಲ್ಲ ಹಾಕ್ತೀನಿ. ನೀವು ಅದರಲ್ಲಿ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಈ ವಿಡಿಯೋನ ಏನು ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ರಾತ್ರಿ 7:30 ಅನಿಸುತ್ತೆ ಚಂದ್ರ ದರ್ಶನ ಮಾಡಿದ್ವಿ. ಯುಗಾದಿ ಹಬ್ಬದ ಮಾರನೇ ದಿನ ಚಂದ್ರ ದರ್ಶನ ಮಾಡಬೇಕು, ತುಂಬ ಶುಭ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಅಲ್ಲಿಂದ ಫೋನ್ ಮಾಡಿದರು, ನೋಡು ಚಂದ್ರ ಕಾಣ್ತಾ ಇದೆ, ಹೋಗಿ ನೋಡು ಅಂತ. ಸೊ ನಾವು ದರ್ಶನ ಮಾಡಿದ್ವಿ. ನಿಮಗೆ ಸ್ಟೋರೀಸಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ, ಹೋಗಿ ನೀವು ಕೂಡ ನೋಡಿ ಅಂತ. ಓಕೆ, ಅಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಈಗ. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಿಳಿಸ್ತಿರಲ್ಲ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಸ್ನೇಹಿತರೆ.